ದಾವಣಗೆರೆ ಚುನಾವಣಾ ಅಭ್ಯರ್ಥಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದಂತ ಅಭ್ಯರ್ಥಿಯ ಮನೆಗೆ ನುಗ್ಗಿ ಭೀಕರವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ದಾವಣಗೆರೆ ಚುನಾವಣಾ ಅಭ್ಯರ್ಥಿಯ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಆಗಿದೆ. ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದಂತ ಅಭ್ಯರ್ಥಿಯ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಸದ್ದುಗುಂಟೆ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮನೆ, ಮಹಿಳೆ ಮತ್ತು ಗ್ಯಾಂಗ್ನಿಂದ ಸಿಎಂ ಶಹಬಾಜ್ ಮೇಲೆ ಅಟ್ಯಾಕ್ ಆಗಿದೆ. ಹಲ್ಲೆಗೈದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಬೇರೆ ಕೊಟ್ಕೊಂಡಿದ್ದಾರಂತೆ. ಧೈರ್ಯ ಇದ್ದರೆ ನಾನೇ ಹೊಡೆದಿದ್ದು ಅಂತ ಹೇಳೋ ಅಂತ ಆವಾಜನ ಬೇರೆ ಹಾಕಲಾಗಿದೆ. ಪಕ್ಷದಿಂದ ಉಚ್ಚಾಟಿಸಿದ್ದಂಥ ಕ್ವೀನ್ ಖಾನ್ ಅನ್ನುವ ಮಹಿಳೆಯಿಂದ ಈ ಒಂದು ಹಲ್ಲೆ ನಡೆಸಲಾಗಿದೆ. ಬೆಂಗಳೂರಿನ ಸುದ್ಗುಂಟೆಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗಾಯಾಳು ಸಿಎಂ ಶಹಬಾಜ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ನೋಡಿ, ಸಿಎಂ ಶಹಬಾಜ್ ಅವರು ದಾವಣಗೆರೆ ಚುನಾವಣಾ ಅಭ್ಯರ್ಥಿ, ಅವರು ಸಹ ಕ್ಯಾಂಡಿಡೇಟ್ ಆಗಿದ್ದರು. ಸುಮಾರು ಒಂದು 15 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದ್ದರು ಈ ಬಾರಿಯ ದಾವಣಗೆರೆ ಬೈ ಎಲೆಕ್ಷನಲ್ಲಿ. ಅದರಲ್ಲಿ ಇವರು ಸಹ ಒಬ್ಬರು. ಸೊ ಅವರು ಮಾತನಾಡಿದ್ದಾರೆ ಮತ್ತು ಮೋರೋವರ್ ಇವರಿಗೆ ಬೆದರಿಕೆ ಬೇರೆ ಹಾಕಿದ್ದಾರಂತೆ. ನಾನೇ ಹೊಡೆದಿದ್ದು ಅಂತ ಹೇಳ್ಕೋ, ಧೈರ್ಯ ಇದ್ದರೆ ನಿನಗೆ ಯಾರೇನು ಮಾಡ್ಕೊಳ್ತಾರೆ ನಾನು ನೋಡ್ಕೊಳ್ತೀನಿ ಅನ್ನುವ ರೀತಿಯಾದಂತಹ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. कस्बिन का तो क्या मालूम कीरे शाहबाज इतना झूठ बोल रहे सो अब ते भी सच बोल रहे कौन रे मारे सो तुझे पूरी दुनिया को मालूम तुझे कौन मारेंगे कर को बोल को तू हाथ धो को दावनगिरे वाले के पीछे पड़ा न रे कीरे सच बोलने डर क्या तुझे नाम लेने डर क्या तुझे कीरे शाहबाज आसिफू कस्बिन का तो क्या कर को पूछेगी बहुत अच्छा सवाल पूछे सो तुम्हें कस्बिन का तो क्या मालूम एक मर्द बाने को सॉरी मर्द बनानी जिड़े को घर में घुस को ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂತ ಹೋಟೆಲ್ಗೆ ಬಂದು ಹೆದರ್ಸುವಂತ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಬಹಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರ್ಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬು ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ವೆಂಕಟೇಶ್, ಈಗ ಇವ್ರ ಮೇಲೆ ಏನು ಅಟ್ಯಾಕ್ ಮಾಡಿದ್ದಾರೆ, ಇವ್ರು ಅಟ್ಯಾಕ್ ಮಾಡಿರ್ತಕ್ಕಂತಹದ್ದು ನಾನೇ ಅಂತ ಒಬ್ರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಲೇಡಿ ಒಬ್ರು ವಿಡಿಯೋವನ್ನು ಮಾಡಿ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಅಟ್ಯಾಕ್ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇನ್ನು ಮೋರೋವರ್ ಇಷ್ಟು ರಾಜಾರಾಷ್ಟ್ರವಾಗಿ ಬಂದು ಈ ಮಹಿಳೆ ಹೇಳ್ಕೊಳ್ತಾರೆ ಅನ್ನೋದಾದರೆ ಪೊಲೀಸರು ಯಾಕೆ ಇಲ್ಲಿಯವರೆಗೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ವೆಂಕಟೇಶ್? ಶಿವಶಂಕರ್, ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಏನು ಯೂತ್ ಎಂಪವರ್ಮೆಂಟ್ ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸಿಎಂ ಶಹಬಾಜ್ ಎನ್ನುವಂಥವರು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಾರೆ ದಾವಣಗೆರೆ ಬೈ ಎಲೆಕ್ಷನಲ್ಲಿ. ಅಲ್ಲಿ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಕೂಡ ಇವರೆಲ್ಲರೂ ಕೂಡ ಜೊತೆಲೇ ಇರ್ತಾರೆ. ಆದರೆ ಇತ್ತೀಚೆಗೆ ಏನು ಒಂದು ಪಕ್ಷದ ಒಂದು ಚಟುವಟಿಕೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕ್ವೀನ್ ಎನ್ನುವಂತಹ ಒಂದು ಮಹಿಳೆಯನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ. ಪಕ್ಷ ವಿರೋಧಿಯಾಗಿ ನಡ್ಕೊಳ್ತಿರ್ತಾರೆ. ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರೇ ಶಹಬಾಜ್ ಖಾನ್ ಏನಿದ್ದಾರೆ ಇವರು ಒಂದು ಅವ್ರನ್ನ ಉಚ್ಚಾಟನೆ ಮಾಡಿರ್ತಾರೆ. ಇದೇ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದಷ್ಟು ಜನರನ್ನು ಸೇರಿಕೊಂಡು ಮನೆ ಬಳಿ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಅವ್ರನ್ನ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಆದ ನಂತರ ಹರಿತವಾದ ಆಯುಧಗಳಿಂದ ಕೂಡ ಅವ್ರನ್ನ ಏನು ಥಳಿಸುವಂತ ಕೆಲಸವನ್ನು ಮಾಡ್ತಾರೆ. ರಸ್ತೆಯಲ್ಲಿ ಬಿದ್ದಂಥ ವೇಳೆಯಲ್ಲಿ ಕೂಡ ಅವರು ವಿಡಿಯೋವನ್ನು ಮಾಡ್ಕೊಳ್ತಾರೆ. ಇದಾದ ಬಳಿಕ ಅವರು ಭಯದಿಂದ ಸ್ನೇಹಿತರಿಗೆ ಕರೆ ಮಾಡಿ ಹೋಗಿ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಅದಾದ ಬಳಿಕ ಕೂಡ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾರೆ. ಇದೆಲ್ಲ ಆದ ನಂತರ ಕೂಡ ಈ ಒಂದು ಲೇಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್
ಅಪ್ಲೋಡ್ ಮಾಡಿ ಹೇಳ್ತಾರೆ, ನಿನಗೆ ಧೈರ್ಯ ಇದ್ದರೆ ಹೊಡೆದಿದ್ದು ಯಾರು ಅಂತ ಹೇಳು, ಯಾಕೆ ನಿನಗೆ ಗೊತ್ತಿಲ್ವಾ ಹೊಡೆದಿದ್ದು ಯಾರು ಅಂತ, ನನ್ನ ಹೆಸರು ಹೇಳೋಷ್ಟು ಧೈರ್ಯ ನಿನಗಿಲ್ವಾ ಅನ್ನುವಂಥ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಆತ ಹೇಳ್ತಾನೆ ಅಂದರೆ ಇವರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಈಗಾಗಲೇ ಅವರ ವಿರುದ್ಧ ಕೂಡ ಒಂದು FIR ದಾಖಲಾಗಿದೆ, 5 ಜನರು ಸೇರಿದಂತೆ. ಎಲೆಕ್ಷನ್ನಲ್ಲೇ ಇವರು ಸ್ಪರ್ಧೆ ಮಾಡಿರ್ತಾರೆ, ಜೊತೆಯಲ್ಲೇ ಇರ್ತಾರೆ, ಆದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀನಿ ಅಂತಾರೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ವೈಯಕ್ತಿಕ ವಿಚಾರಗಳಿತ್ತಾ, ಹಾಗಾಗಿ ಇವರನ್ನ ಉಚ್ಚಾಟನೆ ಮಾಡಿದ್ರು ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರಬೇಕು. ಈಗ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಇವ್ರನ್ನ ಬಂಧನದ ನಂತರ ಅಸಲಿ ಸತ್ಯಗಳು ಏನು ಅನ್ನೋದು ಕೂಡ ಹೊರಗಡೆ ತಿಳಿದು ಇರುವಂತಹದ್ದು. ಶಿವಶಂಕರ್, ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.